ಇಂದು ಕುಂಭಮೇಳದಲ್ಲಿ ಯೋಗಿ ಕ್ಯಾಬಿನೆಟ್ ಪುಣ್ಯ ಸ್ನಾನ. ಮುಂದಿನ ವಾರ ಪ್ರಧಾನಿ ಮೋದಿ ಕುಂಭ ಸ್ನಾನ. ಛತ್ತೀಸ್ಗಢದಲ್ಲಿ 14 ನಕ್ಸಲರ ಎನ್ಕೌಂಟರ್. ನಟ ಸೈಫ್ ಅಲಿ ಖಾನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಪ್ರಯಾಗ್ರಾಜ್ನಲ್ಲಿ ಇಂದು ಯುಪಿ ಸಿಎಂ ಯೋಗಿ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಲಿದೆ. ಸರ್ಕಾರದ ಎಲ್ಲ 54 ಸಚಿವರು ಭಾಗಿಯಾಗಲಿದ್ದು ಅನೇಕ ಯೋಜನೆ ಮತ್ತು ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡೋ ಸಾಧ್ಯತೆ ಇದೆ. ಇದಾದ ನಂತರ ಯೋಗಿ ಇಡೀ ಸಚಿವ ಸಂಪುಟದೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಈ ಹಿಂದೆ 2019ರ ಕುಂಭಮೇಳದ ಸಮಯದಲ್ಲಿ ತಮ್ಮ ಇಡೀ ಕ್ಯಾಬಿನೆಟ್ನೊಂದಿಗೆ ಸಂಗಮದಲ್ಲಿ ಸ್ನಾನ ಮಾಡಿದ್ರು. ಮಹಾಕುಂಭದಲ್ಲಿ ಮುಂದಿನ 2 ವಾರ ಗಣ್ಯ ವ್ಯಕ್ತಿಗಳು ಪುಣ್ಯ ಸ್ನಾನ ಮಾಡುವ ಸಾಧ್ಯತೆ ಇದೆ. ಜನವರಿ 29ರ ಮೌನಿ ಅಮಾವಾಸ್ಯೆಯ ದಿನದಂದು ಮತ್ತು ಫೆಬ್ರವರಿ 3ರ ಬಸಂತ್ ಪಂಚಮಿ ದಿನ ವಿವಿಐಪಿಗಳು ಪುಣ್ಯ ಸ್ನಾನ ಮಾಡುವ ಸಾಧ್ಯತೆ ಇದೆ. ರಾಷ್ಟ್ರಪತಿ ಮುರ್ಮು, ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ವಿವಿಐಪಿಗಳು ಆಗಮಿಸೋ ಸಾಧ್ಯತೆ ಇದೆ. ಭಾರತದ 2ನೇ ಅತಿದೊಡ್ಡ ಶ್ರೀಮಂತರಾದ ಗೌತಮ್ ಅದಾನಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಮಹಾಕುಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಗಂಗೆಗೆ ಪೂಜೆ ಸಲ್ಲಿಸಿದ್ದಾರೆ. ತಮ್ಮ ಕುಟುಂಬ ಸಮೇತ ತೆರಳಿದ್ದ ಅವರು ಉತ್ತರ ಪ್ರದೇಶ ರಾಜ್ಯದ ಆಡಳಿತವನ್ನ ಪ್ರಶಂಸಿಸಿದ್ದಾರೆ. ಪತ್ನಿ, ಮಗ, ಸೊಸೆ ಮೊದಲಾದ ಅವರ ಕುಟುಂಬ ಸದಸ್ಯರು ಜೊತೆಗಿದ್ದು ಪ್ರಾರ್ಥನೆ ಸಲ್ಲಿಸಿದರು. ಕೋಲ್ಕತಾದ ಆರ್ಜಿ ಕರ್ ಆಸ್ಪತ್ರೆಯ ಮಹಿಳಾ ವೈದ್ಯೆಯ ಅತ್ಯಾಚಾರ ಅಪರಾಧಿ ಸಂಜಯ್ ರಾಯ್ಗೆ ಮರಣದಂಡನೆ ವಿಧಿಸಲಿ ಅಂತ ಆಗ್ರಹಿಸಲಾಗಿದೆ. ಪಶ್ಚಿಮ ಬಂಗಾಳ ಸರ್ಕಾರ ಕೋಲ್ಕತಾ ಹೈಕೋರ್ಟ್ನಲ್ಲಿ ಈ ಬಗ್ಗೆ ಮೇಲ್ಮನವಿ ಸಲ್ಲಿಸಿದೆ. ಅಪರಾಧಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಸೆಷನ್ಸ್ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದೆ. ಭಾರತದ ಪ್ರಖ್ಯಾತ ಉದ್ಯಮಿ ಗೌತಮ್ ಅದಾನಿಯ ಕಿರಿಯ ಮಗ ಜೀತ್ ಅದಾನಿ ವಜ್ರದ ವ್ಯಾಪಾರಿಯ ಮಗಳು ದಿವಾ ಜೊತೆ ಸಪ್ತಪದಿ ತುಳಿಯಲಿದ್ದಾರೆ. ಇದೇ ಫೆಬ್ರವರಿ 7ರಂದು ಇವರ ವಿವಾಹ ಸಮಾರಂಭ ನಡೆಯಲಿದೆ. ಅಂಬಾನಿಯಂತೆ ಅದಾನಿ ಭಾರಿ ಅದ್ಧೂರಿಯಾಗಿ ಮದುವೆ ಮಾಡದೆ ಸರಳವಾಗಿ ಮಾಡಲು ನಿರ್ಧರಿಸಿದ್ದಾರೆ. ಈ ಮದುವೆಗೆ ಯಾವುದೇ ಸೆಲೆಬ್ರಿಟಿಗಳಿಗೆ ಆಹ್ವಾನ ನೀಡಿಲ್ಲ ಅಂತ ಅದಾನಿ ಮಾಹಿತಿ ನೀಡಿದ್ದಾರೆ. ದೆಹಲಿ ಚುನಾವಣಾ ಕಣದಲ್ಲಿ ಹೋರಾಡುವ ಸೇನಾನಿಗಳ ಲೆಕ್ಕ ಪಕ್ಕಾ ಆಗಿದೆ. ದೆಹಲಿಯ ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ 699 ಅಭ್ಯರ್ಥಿಗಳು ಅಂತಿಮವಾಗಿ ಕಣದಲ್ಲಿ ಉಳಿದಿದ್ದಾರೆ. ನವದೆಹಲಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದ್ರೆ 23 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಸ್ತೂರ್ಬಾ ನಗರ ಮತ್ತು ಪಟೇಲ್ ನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಡಿಮೆ ಅಂದ್ರೆ ತಲಾ 5 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕೆಲಸದ ಅವಧಿ ಕುರಿತ ಹೇಳಿಕೆ ವಿವಾದಕ್ಕೆ ತೆರೆ ಎಳೆಯಲು ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಪ್ರಯತ್ನಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು ಯಾರು ಕೂಡ ಯಾವುದನ್ನು ಬೇರೆಯವರಿಗೆ ಹೇರಬಾರದು ಅಂದಿದ್ದಾರೆ. ನಾನು ಬೆಳಗ್ಗೆ 6:20ಕ್ಕೆ ಆಫೀಸ್ಗೆ ಹೋಗ್ತಿದ್ದೆ, ಅಲ್ಲಿಂದ ರಾತ್ರಿ 8:30ಕ್ಕೆ ಬರ್ತಿದ್ದೆ. ಆದ್ರೆ ಹಾಗೆ ಮಾಡ್ತಾ ಇದ್ದದ್ದು ತಪ್ಪು ಅಂತ ಯಾರೂ ಹೇಳಲಾಗಲ್ಲ. ಎಷ್ಟು ಅವಧಿ ಕೆಲಸ ಮಾಡಬೇಕು ಅನ್ನೋದು ವೈಯಕ್ತಿಕ ಆಯ್ಕೆ, ಅದನ್ನ ಸಾರ್ವಜನಿಕ ಚರ್ಚೆಗೆ ತರಬಾರದು ಅಂದಿದ್ದಾರೆ. ಇಂದು ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ಮೊದಲ ಟಿ20 ಪಂದ್ಯ. ಕೊನೆಯುಸಿರಿರೋವರೆಗೂ ಭಾರತದ ಪರ ಆಡ್ತೇನೆಯಿಂದ ಮೊಹಮ್ಮದ್ ಶಮಿ. ಕಿಚ್ಚ ಸುದೀಪ್ರ ಮ್ಯಾಕ್ಸ್ ಮೂವಿ 25 ಡೇ ಸೆಲೆಬ್ರೇಷನ್. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತ ತಂಡದ ಪರ ಆಡಬೇಕೆಂಬ ಹಸಿವು ನನ್ನಲ್ಲಿ ಅಂತ್ಯವಾಗಿಲ್ಲ. ಇಷ್ಟು ದಿನ ಭಾರತ ತಂಡದಿಂದ ಹೊರಗುಳಿದಿದ್ದೆ, ಈಗ ರಾಷ್ಟ್ರೀಯ ತಂಡದಲ್ಲಿ ಆಡಬೇಕೆಂಬ ಹಸಿವು ಜಾಸ್ತಿಯಾಗಿದೆ. ನನ್ನ ಕೊನೆಯ ಉಸಿರು ಇರುವವರೆಗೂ ಭಾರತ ತಂಡದ ಪರ ಆಡಲು ಬಯಸುತ್ತೇನೆ, ಹೀಗಂತ ಟೀಂ ಇಂಡಿಯಾದ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ಹೇಳಿದ್ದಾರೆ. 2028ರಿಂದ ಕ್ರಿಕೆಟ್ ಕ್ರೀಡೆ ಒಲಿಂಪಿಕ್ಸ್ಗೆ ಸೇರ್ಪಡೆಯಾಗಲಿದೆ. ಈ ಸಂಬಂಧ ಚರ್ಚಿಸೋಕೆ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಕಮಿಟಿ ಅಧ್ಯಕ್ಷ ಬಿಸಿಸಿಐ ಅಧ್ಯಕ್ಷ ಜೈ ಶಾ ಭೇಟಿಯಾಗಿ ಚರ್ಚಿಸಿದ್ದಾರೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ಪ್ರೇಕ್ಷಕರ ಬ್ರೇನ್ಗೆ ಕೆಲಸ ಕೊಡುವ ಸಿನಿಮಾಗಳು ಹೆಚ್ಚಾಗಿ ಬರ್ತಿವೆ. ಇದೀಗ ಬ್ರೇನ್ ಸ್ಕ್ಯಾಮಿಂಗ್ ಸಿನಿಮಾ ಅಂತಲೇ ಹೇಳಿಕೊಂಡು ತೆರೆ ಮೇಲೆ ಬರ್ತಿರುವ ಸಿನಿಮಾ ಕಾಡು ಮಳೆ. ಇದೊಂದು ಟೈಮ್ ಲೂಪ್ ಸಿನಿಮಾ ಆಗಿದ್ದು ಟ್ರೈಲರ್ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬಂದಿದೆ. ಅರ್ಥ ಹಾಗೂ ಸಂಗೀತ ಸಿನಿಮಾದಲ್ಲಿ ನಾಯಕ ನಾಯಕಿಯರಾಗಿ ಕಾಣಿಸಿಕೊಂಡಿದ್ದು ಇದೇ ಜನವರಿ 31ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಅನಾರೋಗ್ಯದ ಕಾರಣ ಸರ್ಜರಿಗಾಗಿ ಅಮೆರಿಕಾಗೆ ತೆರಳಿದ್ದ ಶಿವಣ್ಣ ಗುಣಮುಖರಾಗಿ ಇದೇ 26ರಂದು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಅಂದು ಬೆಳಗ್ಗೆ 9 ಗಂಟೆಗೆ ಶಿವಣ್ಣನ ಶ್ರೀಮುತ್ತು ನಿವಾಸದಲ್ಲಿ ಅಭಿಮಾನಿಗಳು ಭರ್ಜರಿಯಾಗಿ ಶಿವಣ್ಣನ ಸ್ವಾಗತಿಸೋಕೆ ಸಜ್ಜಾಗಿದ್ದಾರೆ.
ಸ್ಯಾಂಡಲ್ವುಡ್ ನಲ್ಲಿ ಪುನರ್ಜನ್ಮದ ಕಥೆಯನ್ನು ಹೇಳಲು ಬರ್ತಿದೆ ಬಂಡೆ ಕವಿ ಸಿನಿಮಾ. ಇತ್ತೀಚೆಗಷ್ಟೇ ಸಿನಿಮಾದ ಮುಹೂರ್ತ ನೆರವೇರಿದೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಲವ್ ಸ್ಟೋರಿ ಆಗಿದ್ದು, ಈ ಹಿಂದೆ ಅಡವಿ ಚಿತ್ರದಲ್ಲಿ ನಟಿಸಿದ್ದ ಮೋಹನ್ ಕುಮಾರ್ ನಾಯಕನಾಗಿ ನಟಿಸುತ್ತಿದ್ದಾರೆ. ನಾಯಕಿ ಸೇರಿದಂತೆ ಉಳಿದ ತಾರಾ ಬಳಗದ ಆಯ್ಕೆ ಪ್ರಗತಿಯಲ್ಲಿದೆ. ಫೆಬ್ರವರಿಯಿಂದ ಚಿತ್ರೀಕರಣ ಆರಂಭವಾಗಲಿದ್ದು, ಬೆಂಗಳೂರು, ತುಮಕೂರು, ರಾಮನಗರ ಹಾಗೂ ಚಾಮರಾಜನಗರದಲ್ಲಿ ಚಿತ್ರೀಕರಣ ನಡೆಯಲಿದೆ.